ಈ KR ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರತಕ್ಕಂತಹ TC ಪಾಳ್ಯದಲ್ಲಿ ಓರ್ವ ವಿದೇಶಿ ಮಹಿಳೆ ಅಂಗಡಿಯೊಂದನ್ನು ಇಟ್ಕೊಂಡು ಈ ಪ್ರಮುಖವಾಗಿ ಆಫ್ರಿಕಾ ದೇಶದ ಪ್ರಜೆಗಳಿಗೆ ಬೇಕಾಗಿರತಕ್ಕಂತಹ ಬೇರೆ ಬೇರೆ ಆಹಾರ ಮತ್ತು ದಿನಸಿ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳನ್ನು ಇಟ್ಕೊಂಡಿದ್ಲು. ಅಲ್ಲಿ ಅದರ ಜೊತೆಯಲ್ಲಿ ಈ ರೀತಿಯ ನಿಷೇಧಿತ ಮಾದಕ ವಸ್ತುವಾದಂತಹ MDMA ಕೂಡ ಮಾರಾಟ ಮಾಡ್ತಾ ಇದ್ದಾಳೆ ಮತ್ತು ಸಂಗ್ರಹ ಮಾಡಿದ್ದಾಳೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಈ CCBಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಅಲ್ಲಿ ದಾಳಿಯನ್ನು ಮಾಡಿ ಆ ವಿದೇಶಿ ಮಹಿಳೆಯನ್ನು ಅವಳ ಒಂದು ಕೂಲಂಕುಷ ವಿಚಾರಣೆಯಿಂದ ಇಷ್ಟು ದೊಡ್ಡ ಮೊತ್ತದ 12 kgಯಷ್ಟು ಈ MDMA ಕ್ರಿಸ್ಟಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ MDMAಯನ್ನು ಆಕೆಗೆ ಮುಂಬೈ ಮೂಲದ ಇನ್ನೊಬ್ಬ ವಿದೇಶಿ ಮಹಿಳೆ ಸಪ್ಲೈ ಮಾಡಿರ್ತಕ್ಕಂಥದ್ದು ಈಗ ತಿಳಿದು ಬಂದಿದೆ. ಆಕೆ ಮುಂಬೈ ಮೂಲದ ಏನು ಮಹಿಳೆ ಇದ್ದಾಳೆ ಅವಳು ಈ ರೈಸ್ ಪ್ಯಾಕೆಟ್ ಮತ್ತು ಸೋಪ್ ಪ್ಯಾಕೆಟ್ಗಳು ಜೊತೆಗೆ ಈ ಡ್ರೈ ಫಿಶ್ ಏನಿರುತ್ತೆ ಆ ಬಾಕ್ಸ್ಗಳ ಕೆಳಗಡೆನಲ್ಲಿ ಈ ರೀತಿ MDMAಯನ್ನು ಅಲ್ಲಿಂದ ಮುಂಬೈಯಿಂದ ತಂದು ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಕಂಡು ಬಂದಿದೆ. ಒಟ್ಟಾರೆ ಈಗ ಒಟ್ಟು 12 kgಯಷ್ಟು MDMA ಕ್ರಿಸ್ಟಲ್, ಒಂದು ಮೊಬೈಲ್ ಫೋನ್ ಮತ್ತು 70 ಏರ್ಟೆಲ್ ಸಿಮ್ ಕಾರ್ಡ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 24 ಕೋಟಿ ಎಂದು ಅಂದಾಜಿಸಲಾಗಿದೆ. ಆರೋಪಿ ಮಹಿಳೆ ಆಫ್ರಿಕಾ ಸುಮಾರು 5 ವರ್ಷಗಳ ಹಿಂದೆ ಬಿಸ್ನೆಸ್ ವೀಸಾದಲ್ಲಿ ಬೆಂಗಳೂರಿಗೆ ಬಂದು ಆ ವೀಸಾ ಕೂಡ ಈಗ ಎಕ್ಸ್ಪೈರಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ.